ಹಾಯ್ ಎವ್ರಿ ಒನ್, ವೆಲ್ಕಮ್ ಬ್ಯಾಕ್ ಟು ಸಿರಿಷಾ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂದ್ಕೊಂಡಿದ್ದೀನಿ. ಎಲ್ಲರೂ ಚೆನ್ನಾಗಿರಿ. ಸೊ ಇವತ್ತಿನ ಬ್ಲಾಗಲ್ಲಿ ಡೊಣ್ ಮಿಷಿನ್ ಕಪ್ಪೆಲ್ಲ ಹೇಗೆ ಮಾಡೋದು ಅಂತ ಅಮ್ಮ ಹೇಳ್ತಾ ಇದ್ರು. ಸೊ ಹಾಗಾಗಿ ರೆಕಾರ್ಡಿಂಗ್ ಮಾಡಿದೆ, ನನಗೂ ಹೆಲ್ಪ್ ಆಗುತ್ತೆ ಮತ್ತು ಯಾರಿಗಾದ್ರೂ ಹೊಸದಾಗಿ ಮಾಡೋರಿಗೂ ಹೆಲ್ಪ್ ಆಗುತ್ತೆ ಅಂತೇಳಿ. ಈಗ ನಾನು ಒಂದು 9 ಡೊಣ್ ಮಿಷಿನ್ಕಾಯಿ ತೊಗೊಂಡಿದ್ದೀನಿ, ತೊಳ್ಕೊಂಡು ಇಟ್ಕೊಂಡಿದ್ದಾರೆ ಅಮ್ಮ ಆಲ್ರೆಡಿ. ಅದಕ್ಕೆ ಏನೇನು ಬೇಕೋ ಮಸಾಲೆ ಹೇಳ್ತಿದ್ದೀನಿ ನೋಡಿರಿ. ಗುರಳ್ ಪುಡಿ 3 ಚಮಚ, ಸಾಂಬಾರು ಪುಡಿ 2 ಚಮಚ ಮತ್ತು ಬೆಲ್ಲ ಒಂದು ನಿಂಬೆಹಣ್ಣಿನ ಗಾತ್ರದಷ್ಟು, ಮತ್ತು ಹುಳಿ ಅರ್ಧ ನಿಂಬೆಹಣ್ಣಿನ ಗಾತ್ರದಷ್ಟು ಹುಳಿ, ಕೊತ್ತಂಬರಿ, ಒಣ ಕೊಬ್ಬರಿ, ಶುಂಠಿ, ಬೆಳ್ಳುಳ್ಳಿ ಮತ್ತು ಜೀರಿಗೆ. ಇಷ್ಟು ಐಟಮನ್ನು ನಾನು ಮಸಾಲೆಗೆ ತೊಗೊಂಡಿದ್ದಾರೆ ಅಮ್ಮ. ಅದನ್ನು ಮೆಸರ್ಮೆಂಟು ಕೂಡ ಹೇಳಿದ್ದೀನಿ. ಈಗ ಶೇಂಗಾ ಮತ್ತು ಎಳ್ಳನ್ನು ಹುರ್ಕೊಂಡು ತೆರಿಯಾಗಿ ಪೌಡ್ರ್ ಮಾಡ್ಕೊಂಡು ಇಟ್ಕೊಂಡಿರ್ತೀವಿ ಡಬ್ಬೆಯಲ್ಲಿ. ಅದು ಇಂಗ್ರೀಡಿಯೆಂಟ್ಸ್, ಅದು ಹಾಕಿದರೆ ಇನ್ನೂ ರುಚಿ ಆಗುತ್ತೆ ಪಲ್ಯ ಅಂಥೇಳಿ. ಅದೊಂದು 2 ಚಮಚ ಹಾಕ್ಕೊಂಡಿದ್ದೀವಿ. 2 ಚಮಚ ಸಾಕಾಗುತ್ತೆ. ಇಷ್ಟು ಹಾಕ್ಕೊಂಡು ಮಸಾಲೆಗೆ ರೆಡಿ ಮಾಡ್ಕೊಂಡಿದ್ದೀವಿ. ಈಗ ಮಿಕ್ಸಿ ಜಾರಿಗೆ ಕೊತ್ತಂಬರಿ, ಒಣ ಕೊಬ್ಬರಿ, ಬೆಳ್ಳುಳ್ಳಿ, ಶುಂಠಿ ಮತ್ತು ಜೀರಿಗೆ, ಸ್ವಲ್ಪ ಕಲ್ಲುಪ್ಪು ಹಾಕ್ಕೊಂಡಿದ್ದೀವಿ. ಸೊ ಅದನ್ನು ಹಾಕ್ಕೊಂಡು, ಯಾಕಂದರೆ ಅದು ಸಣ್ಣ ಆಗಲ್ಲ, ಇದೆಲ್ಲ ಪೌಡ್ರ್ ಇರುತ್ತೆ, ಅದೊಂದು ಸಣ್ಣಾಗಿರಲ್ಲ. ಮತ್ತು ಹುಳಿ ಅಂದರೆ ಅದು ಮಸಾಲೆ ಚೆನ್ನಾಗಿ ಮಿಕ್ಸ್ ಆಗಬೇಕಲ್ಲ, ಹಾಗಾಗಿ ಅದನ್ನು ಮಿಕ್ಸಿ ಮಾಡ್ಕೊಂಡಾಗಿಮೇಲೆ ನೆಕ್ಸ್ಟು ಉಳಿದಿರೋಂಥ ಪೌಡ್ರು ಅಂತಂದರೆ ಸಾಂಬಾರು ಪುಡಿ, ಗುರಳ್ ಪುಡಿ, ಸೊ ಅದಿಷ್ಟು ಹಾಕ್ಕೋಬೇಕು. ಏನು ನಾವು ಶೇಂಗಾ ಮತ್ತು ಎಳ್ಳನ್ನು ಮಿಕ್ಸಿ ಮಾಡಿ ಇಟ್ಕೊಂಡಿರ್ತೀವಲ್ಲ, ಅದನ್ನ ಹಾಕ್ಕೋಬಾರ್ದು. ಅದನ್ನ ಒಂದು ತಟ್ಟೆಗೆ ಹಾಕ್ಕೊಂಡು ಅದು ಮಿಕ್ಸಿ ಮಾಡ್ಕೋಬಾರ್ದು, ಅದು ಹಾಗೆ ಇರಬೇಕು. ಈಗೆಲ್ಲ ಮಿಕ್ಸಿ ಮಾಡ್ಕೊಂಡಿತ್ತಮ್ಮ. ಮಾಡಿಕೊಂಡು ಒಂದು ತಟ್ಟೆಯಲ್ಲಿ ಏನು ಮಾಡ್ತಿದ್ದೀವಿ, ಇದನ್ನು ಅಷ್ಟು ಮಸಾಲೆನ ಒಂದು ತಟ್ಟೆಯಲ್ಲಿ ತೊಗೊತಾ ಇದ್ದೀವಿ. ಅಷ್ಟು ತೊಗೊಂಡು ಏನು ಪೌಡ್ರ್ ಮಾಡಿ ಇಟ್ಕೊಂಡಿರ್ತೀವಲ್ಲ ಎಳ್ಳು ಮತ್ತು ಶೇಂಗಾ ಜೊತೆಗೆ, ಅವಷ್ಟು ಮಸಾಲೆನ ಏನು ಮಾಡ್ತಿದ್ದೀವಿ ಇಲ್ಲೇ ಅಮ್ಮ ಮಿಕ್ಸ್ ಮಾಡ್ತಾಯಿದ್ದೆ. ಚೆನ್ನಾಗಿ ಅದ್ರ ಜೊತೆ ಚೆನ್ನಾಗಿ ಮಿಕ್ಸ್ ಆಗಬೇಕು. ಸೊ ಮಿಕ್ಸ್ ಆಗಿಮೇಲೆ ನೀಟಾಗಿ ಮಿಕ್ಸ್ ಮಾಡೋ ಮುಂದೆ ಅದಕ್ಕೆ ಒಂದು 2 ತುಪ್ಪದ ಚಮಚ ಎಣ್ಣೆ ಹಾಕ್ಕೊತೀವಿ. ಶೇಂಗಾ ಎಣ್ಣೆ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಬೇಕು. ಆ ಮಸಾಲೆಗೆ ನೀರೆಲ್ಲ ಎಣ್ಣೆ ಹಾಕ್ಕೋಬೇಕು. 2 ಚಮಚ ತುಪ್ಪದ ಚಮಚ ಹಾಕ್ಕೊಂಡು ಚೆನ್ನಾಗಿ ಕಿವುಚ್ಬೇಕದು. ಸೊ ಚೆಂದಾಗಿ ಬೆಲ್ಲಾಗಿಲ್ಲ ಏನಾದ್ರು ಒಡೆದಿಲ್ಲ ಅಂದರೆ ಅದನ್ನು ಚೆನ್ನಾಗಿ ಕಿವುಚ್ಕೊಂಡು ಚೆನ್ನಾಗಿ ಮಸಾಲಾನೇ ರೆಡಿ ಮಾಡ್ಕೋಬೇಕು. ಈಗ ಮಸಾಲೆ ಎಲ್ಲ ಚೆನ್ನಾಗಿ ಮಿಕ್ಸ್ ಮಾಡ್ಕೊತು. ಈಗ ನಾವು ಡೊಣ್ ಮೆಣಸಿನ್ಕಾಯಿ ತೊಳ್ಕೊಂಡು ಇಟ್ಕೊಂಡಿರ್ತೀವಲ್ಲ, ಸೊ ತುಂಬ ಖಾರ ಇತ್ತು ಅಂದರೆ ಅದಕ್ಕೆ ನಾವು 2 ಮುಳುಗಾಯಿನ ಕೂಡ ಹಾಕ್ಕೋಬೋದು. ಅಥವಾ ಡೊಣ್ ಮೆಣಸಿನ್ಕಾಯಿ ಕಡಿಮೆ ಇದ್ದರೆ ಮುಳುಗಾಯಿ ಅಥವಾ ಈರುಳ್ಳಿ ಕೂಡ ಸಿಪ್ಪೆ ತೆಗೆದು ಕ್ರಾಸಲ್ಲಿ ಹೆಚ್ಚಿ ಕೂಡ ನಾವು ಈರುಳ್ಳಿ ಕೂಡ ಆ್ಯಡ್ ಮಾಡ್ಕೋಬೋದು. ನಾವಿಲ್ಲಿ ಮೆಣಸಿನ್ಕಾಯಿ ಸ್ವಲ್ಪ ಕಡಿಮೆ ಆಗುತ್ತೆ ಡೊಣ್ ಮೆಣಸಿನ್ಕಾಯಿ ಅಂತೇಳಿ ಅಮ್ಮ 2-3 ಬದನೆಕಾಯಿನೂ ಕೂಡ ಹಾಕ್ತು. ಅದಕ್ಕೆ 4 ಬದನೆಕಾಯಿ ತೊಗೊಂಡಿತ್ತಮ್ಮ. 4 ಬದನೆಕಾಯಿ ಅದ್ರ ಜೊತೆ ಆ್ಯಡ್ ಮಾಡ್ತು, ಅಂದರೆ ಸ್ವಲ್ಪ ಕಡಿಮೆ ಆಗುತ್ತೆ ಮೆಣಸಿನ್ಕಾಯಿ ಪಲ್ಯ ಅಂತ ಹೇಳಿ. ನೀವು ಅದ್ರ ಬದಲು ಉಳ್ಳಾಗಡ್ಡಿನೂ ಕೂಡ ಹಾಕ್ಕೋಬೋದು. ಇಲ್ಲಾಂದರೆ ಮೆಣಸಿನ್ಕಾಯಿ ಇದ್ದರೆ ಡೊಣ್ ಮೆಣಸಿನ್ಕಾಯಿ ಇದ್ದರೆ ಇನ್ನೊಂದು 4 ಹೆಚ್ಚಿಗೆ ಹಾಕ್ಕೋಬೋದು. ಇದಿಷ್ಟು ಮಸಾಲೆ ಮತ್ತು ಇವನ್ನೆಲ್ಲ ತೊಳ್ಕೊಂಡು ಅದರಲ್ಲೇ ಸೈಡಿಗೆ ಇಟ್ಕೊಂಡಿದ್ವಿ. ಈಗ ಅದನ್ನು ಡೊಣ್ ಮೆಣಸಿನ್ಕಾಯಿ ಒಳಗೆ ಏನು ಮಾಡಬೇಕಪ್ಪ ಅಂದರೆ ಸ್ಟಫ್ ಮಾಡ್ಕೊತ ಹೋಗ್ಬೇಕು, ಅಂದರೆ ತುಂಬ್ಕೊತ ಹೋಗ್ಬೇಕು. ಸ್ವಲ್ಪ ತೂತು ಮಾಡಿ ಕೈಯಿಂದ, ಅಂದರೆ ಡೊಣ್ ಮೆಣಸಿನ್ಕಾಯಿ ಮುಂಚೆನೇ ನೋಡಿರ್ತೀವಲ್ಲ ತೊಳ್ಕೊಳ್ಳೋ ಮುಂದೆ ಕ್ಲೀನಾಗಿರೋವು, ಕೊಳಿಲಿಲ್ಲದೆಲ್ಲ ನೋಡ್ಕೊಂಡಿರ್ತೀವಿ. ಸೊ ಮತ್ತೇನು ಕ್ಲೀನ್ ಮಾಡೋದಿರಲ್ಲ. ಸೊ ಮುಳುಗಾಯಿ ಮಾತ್ರ ಹೆಚ್ಕೊತ ಅಮ್ಮ 4 ಹೋಳು ಮಾಡ್ತೀವಲ್ಲ ಎಳಿಗೆ ಮಣೆಯಲ್ಲಿ. ಸೊ ಹಾಗೆ ಚಾಕುಲ್ಲಾದರೂ ನೀವು 4 ಭಾಗ ಮಾಡ್ಬೋದು. ಕ್ರಾಸಲ್ಲಿ ಕಟ್ ಮಾಡಿ ಡೊಣ್ ಮೆಣಸಿನ್ಕಾಯಿ ಸೈಡಿಗೆ ಮಸಾಲೆ ಇಟ್ಕೊಂಡು ಅಮ್ಮ ತುಂಬ್ತಾ ಇದೆ. ಸೊ ಮುಳುಗಾಯಿನ ನೀರಲ್ಲಿ ಹಾಕ್ಕೋಬೇಕಿಲ್ಲ ಅಂದರೆ ಕಪ್ಪಾಗುತ್ತೆ. ಸೊ ಅಲ್ಲಿ ಸ್ವಲ್ಪ ಹೆಬ್ಬೆಟ್ಟಲ್ಲಿ ತೂತು ಮಾಡ್ಕೊಂಡು ಅಮ್ಮ ಏನು ಮಾಡ್ತಿದ್ದಾರೆ ಅಂದರೆ ಮಸಾಲೆನ ಸ್ಟಫ್ ಮಾಡ್ತಾ ಇದ್ದಾರೆ ಅದರಲ್ಲಿ. ಸೊ ಸ್ವಲ್ಪ ಹಾಕಬೇಕು, ತುಂಬ ಜಾಗ ಹಿಡಿದಷ್ಟು ಹಾಕಕ್ಕೆ ಹೋಗಬಾರ್ದು, ಯಾಕಂದರೆ ಬೇಯಲ್ಲ, ಮಸಾಲೆ ಒಳಗಿರುತ್ತಲ್ಲ ಅದು ಬೇಯಲ್ಲ. ಹಾಗಾಗಿ ಒಂದು ಸ್ವಲ್ಪ ತೂತು ಮಾಡಿಕೊಂಡು ಸ್ವಲ್ಪ ಹಾಕೋದ್ರಿಂದ ಅದರಲ್ಲಿ ನೀರಿನಂಶನೂ ಹೋಗುತ್ತೆ ಮತ್ತು ಚೆನ್ನಾಗಿ ಮಸಾಲೆ ಅದ್ರ ಒಳಗೇ ಕೂಡ ಬೇಯುತ್ತೆ. ತುಂಬ ತುಂಬಿದ್ವಿ ಅಂದರೆ ಅದು ಮಸಾಲೆ ಹಸಿ ಆಗಿರುತ್ತೆ, ಯಾಕಂದರೆ ಬೇಯಕ್ಕೆ ಅದಕ್ಕೆ ಆಸ್ಪದ ಇರಲ್ಲ. ಹಾಗಾಗಿ ಸೊ ಸ್ವಲ್ಪ ಹಾಕಿ ತುಂಬಬೇಕು. ತುಂಬಿ ಒಂದು ಸ್ಟೀಲಿನ ಪಾತ್ರೆಯಲ್ಲಿ ನಮ್ಮ ಇಟ್ಕೊತಾ ಇದ್ದಾರೆ. ಅವಷ್ಟನ್ನು ಸ್ಟಫ್ ಮಾಡಿ ಮತ್ತು ಎಣ್ಣೆಗಾಯಿನೂ ಕೂಡ ಅದರಲ್ಲಿ ತುಂಬ್ತಾ ಇದ್ದಾರೆ. ಸೊ ಎಣ್ಣೆಗಾಯಿ ಅವಷ್ಟನ್ನು ಸ್ಟಫ್ ಮಾಡಿ ಒಂದು ಸ್ಟೀಲಿನ ಪಾತ್ರೆ ಒಳಗೆ ಇಟ್ಕೊತಾ ಇದ್ದೀನಿ. ಆ ಡೊಣ್ ಮೆಣಸಿನ್ಕಾಯಿ ಮಸಾಲೆ ರುಚಿಯಾಗಿರುತ್ತೆ, ಹುಳ್ಳಗೆ ಉಪ್ಪಿಗೆ ಸಿಹಿಯಾಗಿ ಇರುತ್ತೆ. ಸೊ ಹಾಗಾಗಿ ಟೇಸ್ಟ್ ನೋಡೋಕೆ ನನ್ನ ಮಗ ಕೇಳ್ದ. ಸೊ ಪಾತ್ರೆಗೆಲ್ಲ ತುಂಬ್ಕೊಂಡಿರೋವನ್ನೆಲ್ಲ ಒಂದು ಪ್ಲೇಟಿಗೆ ತಗೊಂಡು ಒಂದು ಸ್ಟೀಲಿನ ಪಾತ್ರೆಯಲ್ಲಿ ಎಣ್ಣೆ 2 ತುಪ್ಪದ ಚಮಚ ಎಣ್ಣೆ, ಸಾಸಿವೆ ಹಾಕಿ ಒಗ್ಗರಣೆ ಕೊಡ್ತಾಯಿತ್ತಮ್ಮ. ಅದಕ್ಕೆ ಕರಿಬೇವು, ಇಂಗು, ಒಗ್ಗರಣೆ ನೀವೇ ನಾರ್ಮಲ್ ಒಗ್ಗರಣೆ ಕೊಡ್ತಿರಲ್ಲ ಅದು ಹಸೆಕಾಯಿ ಹಾಕಲ್ಲ, ಯಾಕಂದರೆ ಡೊಣ್ ಮೆಣಸಿನ್ಕಾಯಲ್ಲೇ ಖಾರ ಇರುತ್ತೆ. ಸಾಸಿವೆ ಚೆನ್ನಾಗಿ ಹಾಕಬೇಕು, ಇಂಗು ಹಾಕಬೇಕು ಮತ್ತು ಕರಿಬೇವನ್ನು ಹಾಕಿ ಒಗ್ಗರಣೆ ಕೊಟ್ಟು ಉದ್ದಕ್ಕೆ ಉಳ್ಳಾಗಡ್ಡಿ ಹೆಚ್ಕೋಬೋದು, ಹೆಂಗಾದರೂ ಹೆಚ್ಕೋಬೋದು ನಿಮ್ಮ ಅನುಕೂಲ. ಸೊ ಹೆಚ್ಕೊಂಡು ಚೆನ್ನಾಗಿ ಸ್ವಲ್ಪ ಫ್ರೈ ಆಗಬೇಕವು. ಕೆಂಪು ಬಣ್ಣಕ್ಕೆ ಬಂದಿದ ತಕ್ಷಣ ಅದು ಈರುಳ್ಳಿ ವಾಸನೆ ಹೋಗೋವರೆಗೂ ಒಗ್ಗರಣೆ ಕೊಡ್ತೀವಲ್ಲ ನಾರ್ಮಲ್ ಹಂಗೆ ಕೊಟ್ಕೊಂಡು
ಆಮೇಲೆ ಈ ಮಸಾಲೆ ಎಲ್ಲ ತುಂಬ್ಕೊಂಡಿರ್ತೀವಲ್ಲ ಡೊಣ್ಮೆಣಸಿನ್ಕಾಯಿ ಅವನ್ನೆಲ್ಲನೂ ಆ ಪಾತ್ರೆಯಲ್ಲಿ ಹಾಕಬೇಕು. ಅಷ್ಟನ್ನು ಹಾಕಿ ಸ್ವಲ್ಪ ಅದನ್ನು ಹಿಂಗೆ ಕಂಬಲ್ ಮಾಡಬೇಕು, ಮೇಲೆ ಕೆಳಗೆ ಮಾಡಬೇಕು. ಅಂದರೆ ಸ್ಪೂನಿಂದನಾದರೂ ಮಾಡ್ಬೋದು. ಅದಕ್ಕೆ ಉಳಿದಿರೋಂಥ ಮಸಾಲೆ ಇದೆಲ್ಲ ಹಾಕಿ ಅಮ್ಮ ಸ್ವಲ್ಪ ಕಂಬಲ್ ಮಾಡ್ತಿದ್ದೆ, ಅಂದರೆ ಮೆಸರು ಬಿಡ್ಕೊಂಡು ಹಿಂಗೆ ಅದ್ರೊಳಗೆ ತಿರುಗುತ್ತಾರೆ. ಇಲ್ಲ ಸ್ಪೂನ್ ತೊಗೊಂಡು ನೀವು ಅವೆರಡ ಒಂಚೂರು ಈ ಥರ ಮಾಡ್ತಾರಮ್ಮ. ಮಾಡಿ ಚೆನ್ನಾಗಿ ಅದೆಲ್ಲ ಎಣ್ಣೆ ಅದಷ್ಟಕ್ಕೆ ಎಲ್ಲ ಇದಕ್ಕೆ ಡೊಣ್ಮೆಣಸಿನ್ಕಾಯಿಗೆ ಹೊತ್ಕೊಳ್ಳುತ್ತೆ. ಅದಿಷ್ಟು ಕಂಬಲ್ ಮಾಡಿ ಆಮೇಲೆ ಅದೇನು ಮಸಾಲೆ ಉಳಿದಿರ್ತಲ್ಲ ಅದಕ್ಕೆ ಸ್ವಲ್ಪ ನೀರನ್ನು ಹಾಕಿ ಅದಿಷ್ಟು ಪಾತ್ರೆಗೆ ಹಾಕಿ ಮತ್ತೆ ಒಂದಿಷ್ಟು ನೀರು ಹಾಕಬೇಕು. ಅಂದಾಜು ಮೇಲೆ ಹಾಕ್ಬೋದು. ರಸ ಭಾಳ ಬೇಕು ಅಂದರೆ ನೀವು ನೀರು ಸ್ವಲ್ಪ ಜಾಸ್ತಿ ಹಾಕಿ, ಸ್ವಲ್ಪ ರಸ ಬೇಕು ಅಂದರೆ ಮತ್ತು ಅದಕ್ಕೆ ಸ್ವಲ್ಪ ಆ್ಯಡ್ ಮಾಡುತ್ತಮ್ಮ. ಇನ್ನೊಂದು ಸ್ವಲ್ಪ ಉಪ್ಪು ಹಾಕಿ ಅಷ್ಟು ನೀರು ಹಾಕಿರಿ, 3/4 ಭಾಗ ನೀರು ಹಾಕಿ ಬೇಯೋಕ್ಕೆ. ಮತ್ತು ಯಾಕೆ ಗುರಳ್ ಪುಡಿ ಎಕ್ಸ್ಟ್ರಾ ಹಾಕ್ತಾಯಿದ್ದೀನಿ ಅಂದರೆ ಅಮ್ಮ ರಸ ನೀರು ಜಾಸ್ತಿ ಆಯ್ತು ಅಂದರೆ ಮಸಾಲೆ ಕಡಿಮೆ ಆಗುತ್ತೆ. ಹಾಗಾಗಿ ಅದಕ್ಕೆ ಗುರಳ್ ಪುಡಿ ಮತ್ತೊಂದು ಚಮಚ 1.5 ಚಮಚ ಗುರಳ್ ಪುಡಿ, 1/4 ಚಮಚ ಸಾಂಬಾರು ಪುಡಿ ಆಗುತ್ತೆ. ಯಾಕಂದ್ರೆ ನೀರು ಜಾಸ್ತಿ ಆಗ್ತಲ್ಲ, ಆ ನೀರಿಗೆ ಮಸಾಲೆ ಬೇಕಲ್ಲ, ಹಾಗಾಗಿ ರಸ ಬೇಕಲ್ವ ಅದಕ್ಕೆ. ಮತ್ತು ಒಂದಿಷ್ಟು ಬೇಕಂದ್ರೆ ಬೆಲ್ಲ ಹಾಕ್ಕೋಬೋದು. ನಮ್ಮ ಮನೇಲಿ ಬೆಲ್ಲ ಸ್ವಲ್ಪ ಜಾಸ್ತಿ ಯೂಸ್ ಮಾಡ್ತೀವಿ, ನೀವು ಬೇಕಾದ್ರೆ ಸ್ಕಿಪ್ ಮಾಡ್ಕೋಬೋದು. ಒಂಚೂರು ಬೆಲ್ಲ ಹಾಕ್ತು, ಬೆಲ್ಲ, ಗುರಳ್ ಪುಡಿ ಮತ್ತು ಸಾಂಬಾರು ಪುಡಿ ಇಷ್ಟನ್ನು ಹಾಕಿ ಚೆನ್ನಾಗಿ ಕುದಿಯೋಕ್ಕೆ ಬಿಡಬೇಕದು. ಸ್ವಲ್ಪ ಹುಳಿ ಹಾಕಬೇಕು, ಹುಣಸೆ ಹುಳಿ, ಯಾಕಂದರೆ ರಸಕ್ಕೆ ಹಾಕಬೇಕು. ಆಲ್ರೆಡಿ ಮಸಾಲೆ ಸ್ಟಫ್ ಆಗಿದೆ, ಒಳಗಿರುತ್ತೆ ಮಸಾಲೆ, ಹಾಗಾಗಿ ಅದಕ್ಕೆ ಒಂಚೂರು ಹುಳಿ ಹಾಕಿ ಕುದಿಯೋಕ್ಕೆ ಇಡಬೇಕು. ಓಕೆ, ರುಚಿಯಾದ ಡೊಣ್ಮೆಣಸಿನ್ಕಾಯಿ ಎಣ್ಗಾಯಿ ಪಲ್ಯ. ಸೊ ಯಾರ್ಯಾರು ಫಸ್ಟ್ ಟೈಮ್ ನನ್ನ ವಿಡಿಯೋ ನೋಡ್ತಿದ್ದೀರೋ ಕಮೆಂಟ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಮತ್ತು ಕಮೆಂಟ್ಸಲ್ಲಿ ನಿಮ್ಮ ಅನಿಸಿಕೆಗಳನ್ನು ಹಾಕಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.